ನೋಡಿ, ಚಾಮರಾಜನಗರದ ಸ್ಟೋರಿ ನೋಡೋಣ. ನಿನ್ನೆ ಆರತಕ್ಷತೆ ಇತ್ತು, ಇವತ್ತು ಮದುವೆ ಆಗಬೇಕಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಮದುಮಗನಿಗೆ ಯಾರೋ ಕಿಡಿಗೇಡಿಗಳು ಚಾಕು ಇರಿದು ಬಿಟ್ಟಿದ್ದಾರೆ. ನಾನಾ ರೀತಿಯ ಅನುಮಾನ ವ್ಯಕ್ತವಾಗ್ತಾ ಇದೆ ಈ ಚಾಕು ಇರಿತದ ಕೇಸ್ನಲ್ಲಿ. ತನ್ನ ಮದುವೆಯ ಆರತಕ್ಷತೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಮದುಮಗನಿಗೆ ಪಾಪಿಗಳು ಚಾಕು ಇರಿದು ಬಿಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಕುಣಗಳ್ಳಿಯಲ್ಲಿ ಆಗಿರೋಂಥ ಘಟನೆ ಇದು. ವರನ ಹೆಸರು ರವೀಶ್ ಅಂತ. ಆ ರವೀಶನನ್ನ ಹಿಂಬಾಲಿಸ್ಕೊಂಡು ಬಂದು ಯಾರೋ ದುಷ್ಕರ್ಮಿಗಳು ಚಾಕು ಇರಿದು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. 6 ತಿಂಗಳ ಹಿಂದೆಯಷ್ಟೇ ನಯನ ಅನ್ನೋ ಹುಡುಗಿ ಜೊತೆಗೆ ರವೀಶ್ ಅವರ ವಿವಾಹ ನಿಶ್ಚಯ ಆಗಿತ್ತು. ವಧು ನಯನ ಮಾಜಿ ಪ್ರಿಯಕರನಿಂದಲೇ ರವೀಶ್ಗೇನಾದರೂ ಚಾಕು ಇರಿದ್ರ ಅನ್ನುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಯಲ್ಲಿ ವಧುಮಗ ರವೀಶ್ಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಕೊಳ್ಳೇಗಾಲ ಪಟ್ಟಣ ಪೊಲೀಸರಿಂದ ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗ್ತಾ ಇದೆ. ಈತನೇ ಮದುಮಗ ರವೀಶ್. ಈತನ ಕೈಗೆ ನೋಡಿ ಬ್ಯಾಂಡೇಜ್ ಸುತ್ತಿದ್ದಾರೆ, ಚಾಕು ಇರಿದಿರೋದು. ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಹೊಟ್ಟೆಗೆ ಚುಚ್ಚಿಬಿಡ್ತಾ ಇದ್ರೋ ಏನೋ, ಈ ಆತಂಕ ಇದ್ದೇ ಇತ್ತು ಆತನಿಗೆ. ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಆತನನ್ನು. ಫಾಲೋ ಮಾಡ್ಕೊಂಡು ಬಂದು ಒಂದಷ್ಟು ಮಾತುಗಳನ್ನು ಆಡಿದಾರಂತೆ. ನೀನು ನಾಳೆ ಮದುವೆ ಆಗಲ್ಲ ಅನ್ನೋ ಥರ ಏನೋ ಮಾತಾಡಿದಾರಂತೆ. ಸೊ ಇದರಿಂದನೇ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಮದುವೆ ನಾಳೆ, ಇವತ್ತು ಮತ್ತೆ 30 29 30 ನೀವು ಬರ್ತಾ ಇದ್ದೀರಾ? ಕಾರಲ್ಲಿ ಬರ್ಬೇಕಾದ್ರೆ ಕಾರಿಂದ ಅವ್ರು ಅಟ್ಯಾಕ್ ಮಾಡಿದ್ರು. ಎಷ್ಟು ಜನ ಇದ್ರು? 3-4 ಜನ ಇದ್ರು. ಬೈಕಲ್ಲಿ ಬಂದು ಅಟ್ಯಾಕ್ ಮಾಡಿದ್ರು? ಇಲ್ಲ, ಕಾರಲ್ಲಿ ಬಂದು ಅಟ್ಯಾಕ್ ಮಾಡಿದ್ರು. ಕಾರಲ್ಲಿ ಬಂದು ನೀವು ಕಾರಲ್ಲಿ ಬರ್ತಾ ಇದ್ದೀರಾ? ಕಾರ್ ಒಳಗಡೆ ಬಂದಿದ್ದೀವಿ. ಸೀದಾ ಬಂದು ಅಟ್ಯಾಕ್ ಮಾಡಿದ್ದಾರೆ. ಯಾವ್ದ್ರಲ್ಲಿ ಹೊಡೆದಿದ್ದಾರೆ? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಾಮರಾಜನಗರ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್ ಫೋನ್ ಸಂಪರ್ಕದಲ್ಲಿ. ಶ್ರೀನಿವಾಸ್ ನಾಯಕ್, ನೀನು ಮದುವೆ ಮನೆಗಲ್ಲ ಸ್ಮಶಾನಕ್ಕೆ ಹೋಗೋದು ಅಂತ ಹೇಳಿರೋ ಡೈಲಾಗ್ ನೋಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಇದು ಆ ಹುಡುಗಿಯ ಹಳೆಯ ಪ್ರಿಯಕರ ಇರಬಹುದು ಅನ್ನುವಂಥ ಸಹಜವಾದ ಅನುಮಾನ ಉದ್ಭವ ಆಗುತ್ತೆ. ಈಗ ಕಂಪ್ಲೇಂಟ್ ಆಗಿದೆಯಲ್ಲ, ಯಾವ ರೀತಿಯಾಗಿ ತನಿಖೆ ಆಗ್ತಾ ಇದೆ, ಯಾವ ಹಂತದಲ್ಲಿದೆ ಈ ತನಿಖೆ? ಶರತ್, ಏನಂತಂದ್ರೆ ಈಗ ಹುಡುಗನಿಗೆ ಯಾರೋ ಒಂದ್ ಹುಡುಗ ಫೋನ್ ಮಾಡ್ತಾ ಇದ್ದ, ಹುಡುಗಿನ ಮದುವೆ ಆಗ್ಬೇಡ ಅಂತಕ್ಕಂಥದ್ದು ಹೇಳ್ತಾ ಇದ್ದ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ನೀನು ಹಂಗೊಂದ್ ವೇಳೆ ಮದುವೆ ಗಿದ್ವೆ ಆಗೋದಾದ್ರೆ ನಾನು ಸುಮ್ಮನೆ ಬಿಡಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆನೂ ಕೊಡ್ತಾ ಇದ್ದ ಅಂತಕ್ಕಂಥ ಮಾಹಿತಿ. ಸೊ ಆ ಹಿನ್ನೆಲೆಯಲ್ಲಿ ಈಗ ಪೊಲೀಸ್ನವರು ಕೂಡ ಒಂದು ಅವ್ರು ಯಾರು ಬಂದಿದ್ರು ಮತ್ತೆ ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅವರು ಪತ್ತೆ ಹಚ್ಚಿ ಕೆಲಸದಲ್ಲೇ ಇದ್ದಾರೆ. ಅವ್ರು ಯಾರು ಅಂತ ಈವರೆಗೂ ಸಿಕ್ಕಿಲ್ಲ. ಬಟ್ ಈ ಹುಡುಗನಿಗೆ ಬೆಂಗಳೂರಿಂದ ಒಂದು ಹುಡುಗ ಎಚ್ಚರಿಕೆ ಕೊಡ್ತಾ ಇದ್ದ ಅಂತಕ್ಕಂಥ ಮಾಹಿತಿ. ಸೊ ಈಗ ಏನಾಗಿದೆ ಅಂತಂದ್ರೆ ಕಂಪ್ಲೀಟ್ ಮದುವೆನ ಸ್ಟಾಪೇ ಮಾಡಿದ್ದಾರೆ, ನಿಲ್ಸ್ಬಿಟ್ಟಿದ್ದಾರೆ. ಮದುವೆ ನಿಂತೋಗಿದೆ ಈಗ. ಅದಾದ್ಮೇಲೆ ಅವರು ಎಲ್ಲ ಅವ್ರ ಮನೆಯವ್ರುಗಳು ಅವ್ರವ್ರು ವಾಪಸ್ ಹೊರಟಿದ್ದಾರೆ. ಈ ಹುಡುಗ ಮಾತ್ರ ಏನೋ ಆಸ್ಪತ್ರೆಯಲ್ಲಿ ಇನ್ನೂ ಚಿಕಿತ್ಸೆ ಪಡಿತಾ ಇದ್ದಾನೆ. ಬಟ್ ಪೊಲೀಸ್ನವರು ಕೂಡ ಆ ನಿಟ್ಟಿನಲ್ಲಿ ಅವ್ರನ್ನ ಪತ್ತೆ ಹಚ್ಚೋ ಕೆಲಸವನ್ನ ಮುಂದುವರಿಸಿದ್ದಾರೆ. ಬಟ್ ಹುಡುಗಿಗೆ ಯಾರೋ ಬೇರೆ ಒಬ್ಬ ಗೆಳೆಯ ಇದ್ದ, ಅವನಿಂದ ಈ ತರ ಆಗಿದೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ. ಸೊ ಅದನ್ನ ಪತ್ತೆ ಹಚ್ಚೋ ಕೆಲಸ ನಡೀತಾ ಇದೆ ಶರತ್. ಶ್ರೀನಿವಾಸ್, ಡೀಟೇಲ್ಸ್ಗಾಗಿ